ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ಬೆಳಗ್ಗೆಯಿಂದೆಲ್ಲ ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಆಮೇಲೆ ಇವಾಗ ಪೂಜೆ ಮಾಡ್ಬೇಕಂತ ಹೇಳಿ ಗಿಡದಿಂದ ಹೂಗಳನ್ನು ಕಿತ್ಕೊಂಡು ಬಂದ. ಇವಾಗ ರಂಗೋಲಿ ಡಿಸೈನ್ ಇವಾಗ ಪೂಜೆ ರಂಗೋಲಿ ಎಲ್ಲ ಮುಗಿಸ್ಕೊಂಡ. ಇವತ್ತು ಸಿಂಪಲ್ಲಾಗಿ ಒಂದು ಕ್ಯಾಬೇಜ್ ಪಲ್ಯ ಮಾಡೋದ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ. ಒಂದು ಅರ್ಧ ಹೋಳಟ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿನಿ ಫ್ರೆಂಡ್ಸ ಸಣ್ಣಂಗಿ. ಆಮೇಲೆ ಒಂದು ಬಾಣಲಿ ಒಳಗೆ ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು, ಉಳ್ಳಾಗಡ್ಡಿ ಚೆನ್ನಾಗಿ ಹುರ್ಕೊಂಡ. ಆಮೇಲೆ ಇದಕ್ಕೆ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡ ಇದನ್ನು ಬಳೋತನ ಸಣ್ಣ ಉರಿ ಮಾಡಲ ಇದನ್ನು ಫ್ರೈ ಮಾಡಿಕೊಂಡೆ ಫ್ರೆಂಡ್ಸ. ಯಾಕಂದ್ರೆ ನಾನು ಉಳ್ಳಾಗಡ್ಡಿ ಎರಡು ಮಿಕ್ಸ್ ಮಾಡಿ ಮೊದಲಿಗೆ ನಾನು ಮಾಡಾಕತ್ತೀನಿ ಫ್ರೆಂಡ್ಸ್ ಅದಕ್ಕೆ. ಆಮೇಲೆ ಇಲ್ಲಿ ಚೆನ್ನಾಗಿ ಹುರಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ. ಇದಕ್ಕೆ ನೀರನ್ನು ಬಳಸಬಾರ್ದು ಫ್ರೆಂಡ್ಸ. ಯಾಕಂದ್ರೆ ಸಿಂಪಲ್ ಅಂದರೆ ಕುದ್ರೆ ಭಾಳ ಟೇಸ್ಟ್ ಆಗಂಗಿಲ್ಲ. ಸಿಂಪಲ್ಲಾಗಿ ಇದು ಕ್ಯಾಬೇಜನ್ನು ಅರ್ಧಂಬರ್ಧ ಕುದ್ದಿದ್ರೆ ಭೀ ಚೆನ್ನಾಗಿ ಇರ್ತೈತಿ ಫ್ರೆಂಡ್ಸ್ ಇದು. ಆಮೇಲೆ ಇಲ್ಲಿ ನಾನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಉಮ್ಗೊಳಗೆ ಬಿಟ್ರೆ ಶುಚಿಯಾದ ಸೂಪರಾದ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ಮತ್ತು ಕ್ಯಾಬೇಜ್ ಪಲ್ಯ ಯಾವುದಕ್ಕೆ ಜಾಸ್ತಿ ಕಾಂಬಿನೇಷನ್ ಅಂದ್ರೆ ಚಪಾತಿ ಜೊತೆ ಸೂಪರಾಗಿ ಇರ್ತೈತಿ ಫ್ರೆಂಡ್ಸ. ಚಪಾತಿಗೆ ಸೂಪರಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿಗೆ ಅಷ್ಟೊಂದೇನು ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ಈ ಥರ ನಾನು ಚಪಾತಿ ಮಾಡ್ಕೊಂಡ ನನ್ನ ಮಗ ಹಂಗೆ ವೀಡಿಯೋ ಮಾಡಕತ್ತಿದ್ದ ಫ್ರೆಂಡ್ಸ. ಹಂಗೆ ಸೂಪರ್ ಅಂತ ಹೇಳಕತ್ತಿದ್ರಿ. ನಾನು ಸಿಂಪಲ್ ಪಲ್ಯನ ತೋರಿಸ್ತೀನಿ ಹೆಚ್ಚಾಗಿ. ಏನೂ ಅನ್ಕೋಬೇಡಿ ಪ್ಲೀಸ್. ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ. ನನಗೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡ ನಾನು ವೀಡಿಯೋ ಮಾಡೋದ ಬಿಡ್ತಾ ಇಲ್ಲ. ಹಂಗೆ ವೀಡಿಯೋ ಮಾಡಕತ್ತೀನಿ ಫ್ರೆಂಡ್ಸ. ನನ್ನ ಚಾನಲ್ಗೆ ಪ್ಲೀಸ್ ಹೊಸಬ್ರಾದ್ರೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ. ಮತ್ತು ಹೊಸ ವೀಡಿಯೋಗಳಿಗಾಗಿ ನಾನು ರೆಡಿ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು.